ನನಗೆ ಭಗವದ್ಗೀತೆ ಸುಮ್ಮನೆ ಜ್ಞಾಪಕ ಬಂದ್ಬಿಟ್ರೆ ಸಾಕು, ಶ್ಲೋಕನೂ ಬೇಡ. ಶ್ಲೋಕಕ್ಕಿಂತ ಹೆಚ್ಚಾಗಿ ಕೃಷ್ಣನೇ ಬಂದ್ಬಿಡ್ತಾನೆ. ಹುಷಾರಿಲ್ವಾ? ಡಾಕ್ಟರ್ ರೂಪದಲ್ಲಿ. ಹೊಟ್ಟೆ ಹಸುವಾಯ್ತಾ? ತಟ್ಟೆನಲ್ಲಿ ಒಳ್ಳೆ ಊಟ ರೆಡಿ ಮಾಡೋ ರೂಪದಲ್ಲಿ. ಯಾವ ಟೈಮ್ನಲ್ಲಿ ಏನು ಬೇಕೋ ನನಗೆ ಅದನ್ನು ತಗೊಂಡು ಅಲ್ಲಿ ಹಾಜರಿರ್ತಾನೆ ಕೃಷ್ಣ. ಕೃಷ್ಣ ನಾನಾ ರೂಪವನ್ನು, ವಿಶ್ವರೂಪವನ್ನು ಅವನು ತೋರಿಸ್ತಾ ಇರ್ತಾನೆ. ಇದಕ್ಕಿಂತ ಇನ್ನೇನು ಬೇಕು? ಭಗವದ್ಗೀತೆ ಆಳವಾಗಿ ನಾವು ಅನುಭವಿಸಿದಾಗ ಕೃಷ್ಣ ಎಲ್ಲ ಕಡೆ ಇದ್ದಾನೆ, ಎಲ್ಲ ಕಡೆ. ಒಂದಂತೂ ನನಗೆ ನಿಜ, ಜೀವಾತ್ಮನನ್ನು ಪರೀಕ್ಷೆ ಮಾಡ್ತಾ ಇದ್ದಾನೆ ಕೃಷ್ಣ. ಆ ಪರೀಕ್ಷೆ ಎಲ್ಲರಿಗೂ ಇದೆ, ಯಾರೂ ಹೊರತಲ್ಲ. ಆ ಪರೀಕ್ಷೆ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂದರೆ, ನನ್ನ ಕೆಪಾಸಿಟಿ ಏನು ಅದಕ್ಕೆ ಅಷ್ಟೇ ಕಷ್ಟನ ಕೊಡ್ತಾನೆ ಪರೀಕ್ಷೆಯಲ್ಲಿ. ಕಷ್ಟ ಅಂತೂ ತಪ್ಪಿಸ್ಕೊಳ್ಳೋಂಗಿಲ್ಲ ನಾವು, ಅದು ಪಡಕ್ಕೆ ಇಲ್ಲಿಗೆ ಬಂದಿರೋದು, ಅದರಲ್ಲೇ ನಾವು ಕಲಿಯೋದು. ಅದರಿಂದ ಕಷ್ಟ ಯಾವ ಥರ ಬರುತ್ತೆ? ನನ್ನ ಯೋಗ್ಯತೆ ಮೇಲೆ, ನನಗೆಷ್ಟು ಶಕ್ತಿ ಇದೆ, ನಾನೆಷ್ಟು ಸಹಿಸ್ಕೊಳ್ಬಲ್ಲೆ. ಕಾಯಿಲೆ ಕೂಡ ಅಷ್ಟೇ, ಪ್ರತಿಯೊಂದೂ ನನಗೆಷ್ಟು ಬೇಕೋ ಅಷ್ಟೇ ಕೊಡ್ತಾನೆ, ಹೆಚ್ಚು ಕೊಡೋದಿಲ್ಲ. ನಮ್ಮ ಬೆನ್ನ ಮೇಲೆ ಯಾವತ್ತೂ ಜಾಸ್ತಿ ಭಾರ ಹಾಕೋದಿಲ್ಲ ಅವನು. ನಾವು ಅವನನ್ನು ನಂಬದೇ ಇದ್ದರೆ ಅವನು ಹಾಕಿದ ಸ್ವಲ್ಪ ಭಾರನೇ ಇರ್ಬೋದು, ನಮಗೆ ಕುಗ್ಗೋಗ್ತೀವಿ ನಾವು, ಬಿಕಾಸ್ ಆಫ್ ಅವರ್ ಅಜ್ಞಾನ. ಅವನು ಕೊಟ್ಟಿಲ್ಲ ಅಷ್ಟು ಕಷ್ಟ, ನಾವು ಅದನ್ನು ಕಷ್ಟ ಮಾಡ್ಕೊಂಡಿರೋರು. ನಾವು ಅವನನ್ನು ನಂಬಿಲ್ಲ, ಅವನನ್ನು ಮರ್ತಿದ್ದೀವಿ. ನಾವೇನೇ ಹೋಗಿ ದುರಹಂಕಾರದಿಂದ ಏನೋ ಮಾಡಿರ್ತೀವಿ, ಅದರಿಂದ ಇಷ್ಟೇ ಕಷ್ಟ ಕೊಟ್ಟಿರೋದವನು ನಮ್ಗೆ ಇಷ್ಟಪ್ಪ ಕಾಣಿಸುತ್ತೆ. ಯಾವಾಗ ಅವನನ್ನು ನೆನೆಸ್ಕೊಳ್ತೀವೋ ಇಷ್ಟು ಕಷ್ಟ ಇದ್ರೂ ಕೂಡ ಇಷ್ಟೇ ಕಾಣುತ್ತೆ. ಅದು ನಾವು ಎಷ್ಟು ಭಕ್ತಿ ಅವನ ಮೇಲಿದೆ ಅನ್ನೋ ಪರೀಕ್ಷೆನೂ ಒಂದೊಂದು ಕಷ್ಟದಲ್ಲೂ ಅವ್ನಿಗೆ ಆಗ್ತಾ ಇರುತ್ತಲ್ವ. ಚಿಕ್ಕ ಮಕ್ಕಳಿಗೆ ನಾವೇ ತಂದೆ ತಾಯಿಗಳು ಏನು ಮಾಡ್ತೀವಿ, ಅವ್ರ ಬ್ಯಾಗ್ ಎತ್ತಕ್ಕೆ ಬಂದರೆ, ಕುಸು ನಿಂಗೆ ಇದಾಗಲ್ಲ, ನೀ ಇದು ಹಿಡ್ಕೋ, ನಾನು ಇದು ಹಿಡ್ಕೋತೀನಿ. ಮುದುಕರು ಬಂದರೆ ನನಗೇನೆ ಯಾರು ಭಾರ ಎತ್ತಬೇಡಿ, ಇದನ್ನು ನಾನು ಎತ್ತೀನಿ, ನೀವು ತೊಗೊಳ್ಳಿ ಚಿಕ್ಕ ಬ್ಯಾಗು, ಬೇಕಾದರೆ ಇದನ್ನು ಹಿಡ್ಕೊಳ್ಳಿ, ಇಲ್ಲೇ ಅದು ಕೊಟ್ಬಿಡಿ ಅಂತಾರೆ. ಹಾಗೆ ದೇವರು ನಮಗೆ ತಂದೆ ತಾಯಿಯಾಗಿ ಯಾವ ಥರ ನೋಡ್ಕೊಳ್ತಾನೆ? ನಮ್ಮ ಕೆಪಾಸಿಟಿ ಏನು, ನಮ್ಮ ಕೆಪಾಸಿಟಿ ಇಲ್ವಾ? ಹಿ ನೋಸ್ ಇಟ್. ನಿಜವಾಗ್ಲೂ ಎಕ್ಸಾಕ್ಟ್ಲಿ ಕಷ್ಟ ನಮಗೆ ಎಷ್ಟಾಗುತ್ತೋ ನಾವು ತಗೊಳಕ್ಕಾಗುತ್ತೋ ಅಷ್ಟೇ ಕೊಡ್ತಾನೆ. ನಮಗೆ ತಿಳಿಯಲ್ಲ. ಕಷ್ಟ ಬಂದ ತಕ್ಷಣ ನಾವು ಏನು ಮಾಡ್ತೀವಿ? ಬೈತೀವಿ ಅವನ್ನ, ಈ ಕಷ್ಟ ಕೊಟ್ಬಿಟ್ಟೆ, ನಿವಾರಣೆ ಮಾಡು. ಇಲ್ಲ, ನಿವಾರಣೆ ಆಗಲ್ಲ ಆ ಥರ ಕಷ್ಟ. ಯು ಹ್ಯಾವ್ ಟು ಗೋ ಥ್ರೂ ದಿ ಪ್ರೋಸೆಸ್. You have to grow into the process. You have to totally surrender into that ಕಷ್ಟ. ಆಗ ಕಷ್ಟ ಸುಖ ಆಗುತ್ತೆ. ಕೃಷ್ಣನೇ ಮಾಡ್ತಾನೆ, ಕೃಷ್ಣನೇ ಮಾಡ್ತಾನೆ. ನಾವು ವಿಟ್ನೆಸ್ ಆಗ್ತೀವಿ. ನಮ್ಮ ಕಷ್ಟದ ಕೆಲಸನ ಅವನೇ ಸೇವೆ ಮಾಡ್ತಾನೆ ಭಕ್ತರಿಗೆ. ನಿಮ್ಮ ಭಕ್ತಿ ಎಷ್ಟಿದೆ ಅನ್ನೋ ಪರೀಕ್ಷೆ ಪ್ರತಿಯೊಂದು ಕಷ್ಟದಲ್ಲೂ ಇದೆ.